ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಕರ್ನಾಟಕ ಚಾನಲ್. ಇತ್ತೀಚೆಗೆ ತಾನೇ ಗೋಕುಲಾಷ್ಟಮಿ ಆಗಿದೆ, ಆದ್ದರಿಂದ ಕೃಷ್ಣನ ಬಗ್ಗೆ ಒಂದು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಬನ್ನಿ ನೋಡೋಣ. ನಮಸ್ಕಾರ, ನಿಮ್ಮ ಹೆಸರು? ಮಾಲಾ ಅಂತ. ಲತಾ. ಇತ್ತೀಚೆಗೆ ತಾನೇ ಗೋಕುಲಾಷ್ಟಮಿ ಆಗಿದೆ. ಸೊ ಇದು ಕೃಷ್ಣನಿಗೆ ಸಂಬಂಧಪಟ್ಟಂಥ ಕ್ವೆಶನ್ಗಳು. ಕೃಷ್ಣನ ಹೆಸರಿನ ಬಗ್ಗೆ ನಿಮಗೆ ಗೊತ್ತಿದ್ದರೆ ಆದಷ್ಟು ಉತ್ತರ ಹೇಳಿ, ಇಲ್ಲಾಂದರೆ ನಾನು ಉತ್ತರ ಹೇಳ್ತೀನಿ ಸೊ ದಟ್ ಎಲ್ರಿಗೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಸೊ ಕೃಷ್ಣ ಅಂತ ಕೃಷ್ಣನ ಯಾತಕ್ಕೆ ಕರೀತಾರೆ? ಕೃಷ್ಣ ಅಂತ ಮೀನಿಂಗ್? ಕೃಷ್ಣ ಅಂದರೆ ಕಪ್ಪಗಿರೋದಕ್ಕೆ ಕೃಷ್ಣ ಅಂತ ಕರೀತಾರೆ. ಓಕೆ, ಸೂಪರ್. ಆಮೇಲೆ ಕೃಷ್ಣನ ಗೋಪಾಲ ಅಂತ ಕೂಡ ಕರೀತಾರೆ. ಗೋಪಾಲ ಅಂತ ಯಾತಕ್ಕೆ ಕರೀತಾರೆ? ಹಸುಗಳನ್ನ ಮೇಯಿಸ್ತಾ ಇದ್ರಲ್ಲ, ಆಗಿಂದ ಗೋಪಾಲ ಅಂತ ಬಂದಿರೋದು. ಓಕೆ, ಸೂಪರ್. ಆಮೇಲೆ ಕೃಷ್ಣನ ಮಧುಸೂದನ ಅಂತಲೂ ಕರೀತಾರೆ, ಕರೆಕ್ಟ್ ಅಲ್ವಾ? ಮಧುಸೂದನ ಅಂತ ಯಾಕೆ ಕರೀತಾರೆ? ಮಧುಸೂದನ ಅಂತ ಮಧು ಅಂತ ಒಬ್ಬ ರಾಕ್ಷಸ ಇದ್ದ, ಅವನನ್ನು ಕೊಂದಿದ್ದಕ್ಕೆ ಅವನನ್ನು ಮಧುಸೂದನ ಅಂತ ಕರೀತಾರೆ. ಮತ್ತು ಕೃಷ್ಣನ ಗೋವಿಂದ ಅಂತ ಕೂಡ ಕರೀತಾರೆ. ಏನಕ್ಕೆ? ಗೋವಿಂದ ಗೋವಿಂದ ಅದು ಕಲಿಯುಗದಲ್ಲೇನೋ ಬಂದಿರೋದ್ರಿಂದ ಅಂತ ಅಷ್ಟೇ ನಾನು ಗೊತ್ತಿರೋದು. ಗೋಪಾಲ ಅಂತ ಯಾಕೆ ಕರೀತಾನೆ ಅಂತ ಹೇಳಿದ್ವಿ, ಅದೇ ಥರ ಗೋವಿಂದ ಅಂತ ಯಾಕೆ? ಅದು ಹಸುಗಳನ್ನ ಕಾಯೋದಕ್ಕೆ. ಹಸುಗಳನ್ನು ರಕ್ಷಣೆ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ಗೋವಿಂದನು ಹಸುಗಳದಕ್ಕೆ ಸಂಬಂಧಪಟ್ಟಂಗೆ. ಮತ್ತು ಕೃಷ್ಣನ ಶ್ಯಾಮ ಅಂತ ಕರೀತಾರೆ. ಶ್ಯಾಮ ಅಂದರೆ ಏನು ಅಂತ ಗೊತ್ತಿದೆಯಾ? ಶ್ಯಾಮ ಅಂದರೆ ಶ್ಯಾಮ ಗೊತ್ತಿದೆಯಾ? ಶ್ಯಾಮವರ್ಣ ಅಂತ ಹೇಳ್ತಾರೆ, ಗೆಸ್ ಮಾಡಿ ನೋಡೋಣ. ಶ್ಯಾಮವರ್ಣ ಕಪ್ಪು ಸುಂದರಿ. ಶ್ಯಾಮ ಅಂದರೆ ಅವನು ಕಪ್ಪಗಿರೋದ್ರಿಂದ ಶ್ಯಾಮ ಅಂತ ಅಂತಾರೆ. ಮತ್ತು ಮುರಳಿ ಅಂತ ಕರೀತಾರೆ. ಮುರಳಿ ಅಂತ ಏನಕ್ಕೆ ಕರೀತಾರೆ? ಮುರಳೀಧರ ಅಂದರೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಹಲೋ, ನಮಸ್ಕಾರ ಸರ್. ನಿಮ್ಮ ಹೆಸರು? ನಿಂಗಜ್ಜಿ ಅಂತ. ಸಚಿನ್ ಅಂತ. ವೈಭವ್. Recently we had Gokulashtami, right? So all questions are about Krishna, okay? So to celebrate Krishna, okay? So Krishna is called as Krishna. Why? Krishna ಯಾಕೆ ಕೃಷ್ಣ ಅಂತ ಕರೀತಾರೆ? ಕಪ್ಪು ವರ್ಣದವರು. ಸೂಪರ್. ಅವ್ರನ್ನ ಕಪ್ಪಾಗಿರೋದ್ರಿಂದ. ಕೃಷ್ಣ तो डार्क कॉम्प्लेक्शन है ना, इसीलिए उनको कृष्णा बुलाते हैं. ಕೃಷ್ಣ को ಮುರಳಿ बुलाते, ಅಂದರೆ ಮುರಳಿ ಅಂತ ಕರೀತಾರೆ. ಯಾಕೆ ಅಂತ ಕರೀತಾರೆ? ಕೊಳಲು. ಸೂಪರ್. ಅವರು वो फ्लूट बजाते हैं ना, तो इसीलिए मुरली. कृष्णा को मधुसूदना करके भी बुलाते हैं. मधुसूदನ ಅಂತ ಕರೀತಾರೆ. ಏನಕ್ಕೆ ಅಂತ ಗೊತ್ತಿದೆಯಾ? ಮಧುಸೂದನ. ಗೆಸ್ ಮಾಡಿ. ಮಧು ಪ್ಲಸ್ ಸೂದನ. ನೈ ಮಧು ಅಂತ ಒಬ್ಬ ರಾಕ್ಷಸನ್ನ ಕೊಂದಿರೋದ್ರಿಂದ ಮಧುಸೂದನ ಅಂತ ಕರೀತಾರೆ. ಕೃಷ್ಣಕ್ಕೂ ಮುರಾರಿ ಬುಲಾತೆ, ಮುರಾರಿ ಅಂತ ಕರೀತಾರೆ. ಇಲ್ಲ, ಮುರಾರಿ. मुरा ಅನ್ನೋ ಒಬ್ಬ ರಾಕ್ಷಸ, ಮುರಾ करके एक दैत्य को मारने के लिए उनको मुरारी बुलाते. ಕೃಷ್ಣನ್ನ ಗೋಪಾಲ ಅಂತ ಕರೀತಾರೆ. ಗೋಪಾಲ್ ಗೋವುಗಳ ಜೊತೆ ಹಸುಗಳನ್ನು ಮೇಯಿಸ್ತಾ ಇರ್ತಾರಲ್ಲ, ಅದಕ್ಕೆ ಕೃಷ್ಣನ ಪೀತಾಂಬರಧಾರಿ ಅಂತ ಕರೀತಾರೆ. ಏನಕ್ಕೆ ಪೀತಾಂಬರಧಾರಿ? ಅರಿಶಿಣ ವರ್ಣದವರು. ಅರಿಶಿಣ ವರ್ಣದ ಬಟ್ಟೆ ಹಾಕ್ತಾರಲ್ಲ, ಅದಕ್ಕೋಸ್ಕರ ಅಂತ ಕೃಷ್ಣನ ಪೀತಾಂಬರಧಾರಿ ಅಂತ ಕರೀತಾರೆ. ಕೃಷ್ಣನ್ನ ಋಷಿಕೇಶ ಅಂತ ಕರೀತಾರೆ. ಋಷಿಕೇಶ. ಹಿ ಈಸ್ ಓನರ್ ಆಫ್ ಆಲ್ ಸೆನ್ಸಸ್. ಇಂದ್ರಿಯಗಳನ್ನು ಗೆದ್ದವನು, ಅದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಸರ್. ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಬನ್ನಿ. ನಮಸ್ಕಾರ, ನಿಮ್ಮ ಹೆಸರು? ಕಾವೇಶ್ರೀ. ಬಿಂದು. ಮೊನ್ನೆ ತಾನೇ ಗೋಕುಲಾಷ್ಟಮಿ ಆಗಿದೆ, ಅದಕ್ಕೋಸ್ಕರ ಕೃಷ್ಣನ ಬಗ್ಗೆ, ಕೃಷ್ಣನ ಹೆಸರಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಕ್ವೆಶನ್ನು. ಕೃಷ್ಣನ ಕೃಷ್ಣ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ? ಅವನ ಬಣ್ಣ ಇರೋದೇ ಕಪ್ಪು, ಅದಕ್ಕೆ. ಓಕೆ. ಕೃಷ್ಣನ ಶ್ಯಾಮ ಅಂತ ಯಾಕೆ ಕರೀತಾರೆ? ಅದು ಕಪ್ಪು ಅಂತಾರೆ. ಓಕೆ. ಕೃಷ್ಣನ ಗೋಪಾಲ ಅಂತ ಯಾಕೆ ಕರೀತಾರೆ? ಹೌದು, ಗೋಪಾಲ ಅಂದರೆ ಫ್ಲೂಟ್, ಹಸುಗಳನ್ನ ದನಗಳನ್ನ ಇದು ಮಾಡ್ತಿರ್ತಾರಲ್ಲ, ಅದಕ್ಕೆ. ಓಕೆ, ಸೂಪರ್. ಕೃಷ್ಣನ ಮುರಳಿ ಅಂತ ಯಾಕೆ ಕರೀತಾರೆ? ಇನ್ನೊಂದ್ಸತಿ ಹೇಳಿ. ಫ್ಲೂಟ್ ನುಡಿಸ್ತಾರಲ್ಲ. ಓಕೆ. ಕೃಷ್ಣನ ಹರಿ ಅಂತಲೂ ಕರೀತಾರೆ, ಗೊತ್ತಾ?
ಹರಿ ಅಂತ ಏನಕ್ಕೆ ಕರೀತಾರೆ? ಅವನ ದುಃಖನ ದೂರ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹರಿ ಅಂತ ಕರೀತಾರೆ. ಆಮೇಲೆ ಕೃಷ್ಣನ್ನ ಋಷಿಕೇಶ ಅಂತಲೂ ಕರೀತಾರೆ. ಋಷಿಕೇಶ ಅಂದರೆ ಈಸ್ ಓನರ್ ಆಫ್ ಆಲ್ ಸೆನ್ಸಸ್, ಅಂದರೆ ಇಂದ್ರಿಯಗಳನ್ನು ಗೆದ್ದೋನು ಅಂತ. ಆಮೇಲೆ ಓಕೆ, ಕೃಷ್ಣನ ಗಿರಿಧರ ಅಂತ ಕರೀತಾರೆ. ಏನಕ್ಕೆ? ಬೆಟ್ಟನ ಎತ್ತಿಡ್ಕೊಂಡಿರ್ತಾನೆ ಅದಕ್ಕೆ. ಓಕೆ, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಲೋ ಮ್ಯಾಮ್, ಯುವರ್ ನೇಮ್? ವಿಜಿ. ಸರ್, ಯುವರ್ ನೇಮ್? ಅನಿಲ್. Okay, since day before yesterday it was Gokulashtami, I'm going to ask 5 questions about Krishna. So you just have to tell the answers. Okay. So why Krishna is called as Krishna? Krishna. Why is that name Krishna? Krishna because because of the features. Because of his complexion. Complexion. Yeah. Why Krishna is called as Gopala? You know, in your side you know that name Gopala. With the cow. Yeah, yes. Exactly. Yes, exactly. Because of cow, he is called as. You know why Krishna is called as Murali? Because of the flute. Exactly. Yeah, super. Why Krishna is called as? You know, he is called as Madhusudana as well. Madhusudana. See, because there was a demon called as Madhu and he killed him, that's why he is called as Madhusudana. Okay, Krishna is called as Pitambaradari also. Can you guess why it is so? No idea. Okay, because he used to wear yellow dresses, right? That's why he's called as Pitambaradari. Thank you so much. Thank you. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ ಕರ್ನಾಟಕ ಚಾನೆಲ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.